ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾರ ಫುಡ್ ಲೊಕೇಶನ್ಸ್. ಎಲ್ಲರೂ ಇದ್ರ ಚೆನ್ನಾಗಿರ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಹೋಟೆಲ್ ಸವಿತಾ ಇಂಡಿಗೆ ಬಂದಿದ್ದೀನಿ. ಇವ್ರು ಕರೆದಿದ್ರು, ಅಂದರೆ ಇನ್ವೈಟ್ ಮಾಡಿದರು, ಸರ್ ಬನ್ನಿ ಸರ್ ಟೇಸ್ಟ್ ಮಾಡಿ ಅಂತ. ಸೊ ಹಾಗಾಗಿ ನಾನಿವತ್ತು ಬೆಳಗಿನ ಉಪಹಾರಕ್ಕೆ ಬಂದಿರೋಂಥದ್ದು. ಅಂದರೆ ಇಡ್ಲಿ ದೋಸೆ ಎಲ್ಲ ಸಕ್ಕತ್ತಾಗಿರುತ್ತಂತೆ. ಮಧ್ಯಾಹ್ನದ ಊಟನೂ ಸಿಗುತ್ತೆ ನಿಮಗೆ, ಮುದ್ದೆ ಊಟ ಕೂಡ ಇಲ್ಲಿ ನಿಮಗೆ ಸಿಗೋಂಥದ್ದು. ಹೋಟೆಲ್ ಇರೋದು ಪದ್ಮನಾಭ ನಗರ. ಪದ್ಮನಾಭ ನಗರದಲ್ಲಿ ಡಾಕ್ಟರ್ ಅಗರ್ವಾಲ್ ಹೈ ಹಾಸ್ಪಿಟ್ಲ್ ಇದೆ, ಅದರ ಆಪೋಸಿಟಲ್ಲೇ ಈ ಹೋಟ್ಲು ಬರೋಂಥದ್ದು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಪುನೀತ್ ಅಂತ. ಪುನೀತ್ ಅವರು. ಸೂಪರ್ ಸರ್. ಮತ್ತು ಯಾವಾಗಿಂದ ಶುರುವಾಗಿದ್ದು ಹೋಟೆಲ್ ಸವಿತಾ ಇಂಡಿ? ಹೋಟೆಲ್ ಸವಿತಾ ಇಂಡಿ ಬಂದು ಸುಮಾರು ಒಂದು 5-5.5 ವರ್ಷ ರನ್ನಿಂಗ್ ಆಗ್ತಾ ಇದೆ. ಓಕೆ. ಹಾಂ. ಮತ್ತು ಏನೇನೆಲ್ಲ ಸಿಗುತ್ತೆ ನಮ್ಮಲ್ಲಿ? ಸರ್ ನಮ್ಮಲ್ಲಿ ಬೆಳಗ್ಗೆ ತಟ್ಟೆ ಇಡ್ಲಿ ಇರುತ್ತೆ, ಉದ್ದಿನ ವಡೆ ಮಸಾಲೆ ವಡೆ ಎರಡೂ ಇರುತ್ತೆ. ಇವಾಗ ಎರಡೂ ಇರುತ್ತೆ. ಜನಗಳು ಕೇಳ್ತವ್ರೆ, ಏನು ಬರೀ ಒಂದೇ ವಡೆ ಇರುತ್ತೆ, ನಾವು ಮಸಾಲೆ ವಡೆ ಬೇರೆ ಕಡೆ ಹೋಗ್ಬೇಕು ಅಂದರು. ಸೊ ಬೇಡ, ಬೇರೆ ಕಡೆ ಹೋಗ್ಬೇಡಿ, ಇಲ್ಲೇ ಬನ್ನಿ, ಎರಡು ಕೊಡ್ತೀವಿ ನಾವೇನೆ ಅಂದ್ಬಿಟ್ಟು ಎರಡು ಮಾಡಿಸ್ತಾ ಇದ್ದೀವಿ. ಓಕೆ. ಜೊತೆಗೆ ರೈಸ್ ಬಾತ್ ಇರುತ್ತೆ, ಡೈಲಿ ವೆರೈಟಿ ರೈಸ್ ಬಾತ್ ಇರುತ್ತೆ. ಅಂದರೆ ಇವತ್ತು ಟೊಮೆಟೊ ಬಾತ್ ಅಂದರೆ ನಾಳೆ ಗೀ ರೈಸ್ ಇರುತ್ತೆ, ನಾಳಿದ್ದು ವಾಂಗಿ ಬಾತ್ ಇರುತ್ತೆ, ಇಲ್ಲ ನಾಳಿದ್ದು ಪಲಾವ್ ಇರುತ್ತೆ. ಆ ಥರ ಡೈಲಿ ಒಂದೊಂದು ರೈಸ್ ಬಾತ್ ಇರುತ್ತೆ. ಅದ್ರ ಜೊತೆ ದೋಸೆ ಇರುತ್ತೆ, ಮಸಾಲ ಸೆಟ್ಟು, ಖಾಲಿ ಆನಿಯನ್ನು, ಪ್ಲೈನ್ ದೋಸೆ. ಓಕೆ. ಈ ಥರ ಅಂದರೆ ಫ್ಯೂ ಐಟಮ್ಸ್ ಅಷ್ಟೇ. ಅಂದರೆ ಬೆಳಗ್ಗೆ ಹೊತ್ತು ಅಂದರೆ ಕೆಲವೊಂದು ಇಡ್ಲಿ, ದೋಸೆ, ರೈಸ್ ಬಾತ್, ಈ ಮೂರು ಜನಕ್ಕೆ ಮಾಮೂಲಿ ಬೆಳಗ್ಗೆ ಟಿಫನ್ ಅಂದರೆ ಯಾರು ಬೇರೆ ವೆರೈಟಿ ಎಲ್ಲ ಹುಡ್ಕೊಂಡು ಹೋಗಲ್ಲ. ನಾರ್ಮಲ್ ಮನೇಲಿ ಏನು ಮಾಡ್ತಾರೋ ಇಡ್ಲಿ ವಡೆ, ದೋಸೆ, ರೈಸ್ ಬಾತು ಅಷ್ಟೇ. ಜೊತೆ ಕಾಫಿ ಇರುತ್ತೆ, ಕಾಫಿ ಟೀ. ಓಕೆ. ಇನ್ನು ಟಿಫನ್ ಟೈಮ್ ಅಂದಾಗ ಇಷ್ಟು ಸಿಗಂತದೆ. ಇನ್ನು ಮಧ್ಯಾಹ್ನ ಊಟದ ಟೈಮ್ಗೆ ಏನಾದರೂ? ಮಧ್ಯಾಹ್ನ ಊಟದ ಟೈಮ್ ಅಂದರೆ 1 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಊಟ. 1ರಿಂದ 4 ನಾರ್ಮಲ್ ಟೈಮ್ ಇರೋದು. ಓಕೆ. ಅದರಲ್ಲಿ ನಾವು ರೆಡಿಮೇಡ್ ಯಾವುದೂ ಇಲ್ಲ, ಎಲ್ಲ ನಾವು ಮಾಡೋದೆ. ಚಪಾತಿ ಆಗಲಿ, ಮುದ್ದೆ ಆಗಲಿ, ಅನ್ನ ಸಾಂಬಾರು ಆಗಲಿ. ಅನ್ನ ಸಾಂಬಾರು ಇರುತ್ತೆ, ರಸಮ್ ಇರುತ್ತೆ. ಇನ್ನು ಫ್ಯೂ ಡೇಸಿಂದ ಡೈಲಿ ಉಪ್ಸಾರು ಮಾಡೋಣ ಅಂತ ಪ್ಲ್ಯಾನ್ ಇದೆ. ಅಂದರೆ ಡೈಲಿ ಉಪ್ಸಾರು ಇದ್ದೇ ಇರುತ್ತೆ, ಡೈಲಿ ಉಪ್ಸಾರು ಇರುತ್ತೆ, ಅದ್ರ ಜೊತೆ ಬೇರೆ ಸಾಂಬಾರು ಇರುತ್ತೆ. ಉಪ್ಸಾರು ಯಾಕಂದರೆ ಅದಕ್ಕೆ ಒಂದು ಫ್ಯಾನ್ ಬೇಸ್ ಇದೆ. ಉಪ್ಸಾರು ಮುದ್ದೆಗೋಸ್ಕರನೇ ಕೆಲವರು ಹುಡ್ಕೊಂಬರೋರು ಇದ್ದಾರೆ. ಮತ್ತೆ ನಾನು ಬೋರ್ಡ್ ನೋಡ್ತಿದ್ದೆ, ಸಂಜೆ ಹೊತ್ತು ಚೈನೀಸ್ ಐಟಮ್ ಇರುತ್ತೆ ಅಂತ. ಸೊ ಅದು ಈವ್ನಿಂಗ್ ಸಿಗುತ್ತಾ? ಹಾಂ, ಈವ್ನಿಂಗ್ 5ಯಿಂದ 10 o'clockವರೆಗೂ ಇರುತ್ತೆ. ಅದರಲ್ಲಿ ಚೈನೀಸ್ ಅಂದರೆ ಗೋಬಿ ನೂಡಲ್ಸ್, ಫ್ರೈಡ್ ರೈಸು, ಪನ್ನೀರು, ಮಶ್ರೂಮು, ಬೇಬಿಕಾನು, ಅದೆಲ್ಲ ಇರುತ್ತೆ. ಸುಮಾರು ಐಟಮ್ ಇದೆ. ಸುಮಾರು ಐಟಮ್ ಇದೆ. ಅದೇ ಬೇಬಿಕಾರ್ನ್ ಮಂಜೂರಿ, ಪನ್ನೀರ್ ಮಂಜೂರಿ, ಮಶ್ರೂಮ್ ಮಂಜೂರಿ, ಮಶ್ರೂಮ್ ಪೆಪ್ಪರ್ ಡ್ರೈ, ಅಂದರೆ ಅದರಲ್ಲಿ ಒಂದು 4-5 ಥರ ಇರುತ್ತಲ್ಲ. ಮಶ್ರೂಮ್ 65 ಆ ಥರ ಇರುತ್ತೆ. ಅಂದರೆ ಎಲ್ಲ ಇರುತ್ತೆ ನಮ್ಮಲ್ಲಿ. ಓಕೆ. ಮತ್ತೆ ಸಂಜೆ ಹೊತ್ತು ಟಿಫನ್ ಐಟಮು ಸಿಗುತ್ತೆ ಅಂತ ಹೇಳ್ತೀವಿ. ಟಿಫನ್ ಐಟಮ್ ಇರುತ್ತೆ. ಸೇಮ್ ಬೆಳಗ್ಗೆ ಇಡ್ಲಿ ವಡೆ,
ಅಂತ ಬೆಳಗ್ಗೆದೇ ಏನಿರಲ್ಲ. ಅಂದರೆ ಸಂಜೆ ಅಂದರೆ ಸಂಜೆನೇ ಫ್ರೆಶ್ ಇರುತ್ತೆ. ಬೇರೆ ರೈಸ್ ಮಾಡ್ತೀವಿ, ಸಂಜೆನೇ ಬೇರೆ ರೈಸ್. ನೀವು ಬೆಳಗ್ಗೆ ಟೊಮೆಟೊ ಬಾತ್ ಮಾಡಿದರೆ ಸಂಜೆ ಟೊಮೆಟೊ ಬಾತ್ ಸಿಗಲ್ಲ ನಿಮಗೆ. ಬೇರೆ ಕ್ಯಾಪ್ಸಿಕಮ್ ರೈಸ್ ಬಾತು, ಇಲ್ಲ ಗೀ ರೈಸು, ಇಲ್ಲ ಪಲಾವು, ಏನಾದರೂ ಒಂದು ಸಂಜೆಗೆ ಬೇರೆ ಐಟಮ್ ಇರುತ್ತೆ. ಅಂದರೆ ಟೈಮಿಂಗ್ ಏನಿದೆ? ಅಂದರೆ ಬೆಳಿಗ್ಗೆ ಶುರುವಾಗಿ ನೈಟ್ ಎಷ್ಟು ಗಂಟೆವರೆಗೂ? ಬೆಳಗ್ಗೆ ನಿಮಗೆ 6:30ಗೆ ರೆಡಿ ಆಗುತ್ತೆ, ಸಂಜೆ 10 ಗಂಟೆವರೆಗೂ ಇರುತ್ತೆ ಸರ್. ನೈಟ್ 10 ಗಂಟೆವರೆಗೂ ಸಿಗೋಂಥದ್ದು. ಮತ್ತು ಪ್ರೈಸಸ್ ಏನಿದೆ? ಪ್ರೈಸ್ ಎಲ್ಲ ನಾರ್ಮಲ್ ಬೇಸಿಕ್ಗೆ ಪ್ರೈಸ್, ತುಂಬ ಹೈಯೂ ಇಲ್ಲ ತುಂಬ ಲೋನು ಇಲ್ಲ. ಓಕೆ. ಬೇಸಿಕ್ ಪ್ರೈಸ್ 2 ಇಡ್ಲಿ 30 ರೂಪಾಯಿ ತಟ್ಟೆ ಇಲ್ಲಿ, ವಡೆ 10 ರೂಪಾಯಿ, ಓಕೆ. ಮಸಾಲೆ ದೋಸೆ 40 ರೂಪಾಯಿ, ಓಕೆ. ದೋಸೆ ಎಲ್ಲ 40 ಇದೆ, ಆನಿಯನ್ ಮಾತ್ರ 50 ಇದೆ, ಖಾಲಿ ದೋಸೆ 30 ಇದೆ, ಪ್ಲೈನ್ ದೋಸೆ 35 ಇದೆ ಒಂದು ಪೀಸು. ಓಕೆ. ರೈಸ್ ಬಾತ್ 35. ಓಕೆ. ಅನ್ನ ಸಾಂಬಾರು ಅಂತ? ಅನ್ನ ಸಾಂಬಾರು 35. ಅನ್ನ ಸಾಂಬಾರು 30. ಚಪಾತಿ 2 ಚಪಾತಿ 30 ಇದೆ, ಒಂದು ಮುದ್ದೆ 20 ಇದೆ. ಕೆಲವ್ರ ಮುದ್ದೆ ಏನು 20 ಅನ್ಬೋದು, ಆದರೆ ಸೈಜ್ ಇರುತ್ತೆ, ಸೈಜ್ ಹಂಗೆ ಸೈಜ್ ಇದೆ. ಏನಪ್ಪ 20 ರೂಪಾಯಿ ಅಂದರೆ ಎಲ್ಲ ಕಡೆ ಇವಾಗ 20 ರೂಪಾಯಿನೇ ಆಲ್ಮೋಸ್ಟು. 90% 20. ಎಲ್ಲೂರು 15 ಇದೆ, ಸೈಜ್ ಕಮ್ಮಿ ಕೊಡ್ತಾರೆ. ನಾವು ಪ್ರೈಸ್ ಜಾಸ್ತಿ ಇದ್ರೂ ಅನ್ಸಿದ್ರು ಮುದ್ದೆ ಸೈಜ್ ದಪ್ಪ ಬರುತ್ತೆ. ಒಂದು ಮುದ್ದೆ ಆ ಪ್ರೈಸ್ಗೆ ಫುಲ್ ಆಗುತ್ತೆ. ಕೆಲವು ಕಡೆ ಒಂದು ಮುದ್ದೆ ಒಂದು ರೈಸ್ ತಿನ್ನಬೇಕು, ಹೊಟ್ಟೆ ಫುಲ್ ಆಗಬೇಕು ಅಂದರೆ. ನಮ್ಮಲ್ಲಿ ಏನಿಲ್ಲ, ಒಂದು ಮುದ್ದೆ ಆ ಪ್ರೈಸ್ಗೆ ಫಿಲ್ ಆಗುತ್ತೆ. ಹೌದು. ಸೊ ಇಲ್ಲಿ ನಿಯರೆಸ್ಟ್ ಪಾಯಿಂಟು ಹೋಟ್ಲ್? ನಿಯರೆಸ್ಟ್ ಪಾಯಿಂಟ್ ಏನಿಲ್ಲ, ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟ್ಲು ಅಂದರೆ ಯಾರು ಬೇಕಾದ್ರೂ ಹೇಳ್ತಾರೆ. ಓಕೆ. ಅದು ಅಲ್ಲೇ ಇರೋದು, ಅಗರ್ವಾಲ್ ಐ ಹಾಸ್ಪಿಟ್ಲು. ಹಂಗೂ ಇಲ್ಲ ಅಂದರೆ ಅದು ಪಕ್ಕ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅಂತ ಇದೆ, ಅದು ಆಪೋಸಿಟಲ್ಲೇ ಇದೆ. ಅದರ ಅಪೋಸಿಟಲ್ಲೇ ಹೋಟೆಲ್ ಸಿಗುತ್ತೆ. ಓಕೆ, ಫೈನ್ ಸರ್, ಥ್ಯಾಂಕ್ ಯು ಸೊ ಮಚ್. ಸವಿತಿಂಡಿ ಹೋಟೆಲ್ ಸವಿತಿಂಡಿಲಿ ದೋಸೆ, ಈರುಳ್ಳಿ ದೋಸೆ ತೊಗೊಂಡಿದ್ದೀವಿ. ಈರುಳ್ಳಿ ದೋಸೆಗೆ 2 ಥರ ಚಟ್ನಿ ಕೊಟ್ಟಿರ್ತಾರೆ. ಒಂದು ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಉರ್ಗಡ್ಲೆ ಬಳಸೋಂಥ ಚಟ್ನಿ, ಇನ್ನೊಂದು ಟೊಮೊಟೊ ಚಟ್ನಿ. ಈರುಳ್ಳಿ ದೋಸೆಗೆ ತುಪ್ಪ ಅಂತೂ ಯಥೇಚ್ಛವಾಗಿ ಬಳಸಿದ್ದಾರೆ, ಬಹಳ ಇಷ್ಟ ಆಗುತ್ತೆ ನನಗೂ. ಸೊ ಒಂದು ಸತಿ ನೋಡಿಬಿಡಿ. ಸುಮಾರು ದೋಸೆ ಸಿಗುತ್ತೆ ನಿಮಗೆ, ಖಾಲಿ ದೋಸೆ ಆಗಿರ್ಬೋದು, ಮಸಾಲೆ ದೋಸೆ, ಆ ಥರದ್ದೆಲ್ಲ ಸಿಗುತ್ತೆ. ಬಟ್ ನಾವು ತೊಗೊಂಡಿರೋದು ಈರುಳ್ಳಿ ದೋಸೆ. ನೋಡುವುದಕ್ಕೆ ಅದ್ಭುತವಾಗಿದೆ. ಎಂಥ ದಪ್ಪ ಬರುತ್ತಲ್ಲ ದೋಸೆ. ತುಪ್ಪ ಅಂತೂ 2 ಸತಿ ಹಾಕಿದ್ರು. ಫಸ್ಟ್ ಒಂದು ಸತಿ ತುಪ್ಪ ಹಾಕ್ತಾರೆ, ಅದಾದಮೇಲೆ ತಿರುವಾಕಿ, ಅದಾದಮೇಲೆ ಮತ್ತೆ ತುಪ್ಪ ಹಾಕ್ತಾರೆ. ಸೂಪರ್. ಒಂದು ಸತಿ ಹಾಗೆ ಟ್ರೈ ಮಾಡೋಣ. ಈರುಳ್ಳಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ, ಕ್ಯಾರೆಟು ಇಷ್ಟನ್ನು ಬಳಸಿರ್ತಾರೆ.
ಚೆನ್ನಾಗಿ ಸೂಪರ್. ಆ ಈರುಳ್ಳಿ ಕ್ರಂಚು ಸಿಗ್ತಾನೆ ಇರುತ್ತೆ, ಬಾಯಿ ಆಡಿಸ್ದಂಗೆಲ್ಲ. ಆ ದೋಸೆ ಮುಗೀತು ಅಂದ್ಕೊಂಡ್ರು ಕೂಡ ಆ ಈರುಳ್ಳಿ ಕ್ರಂಚು ಸಿಗ್ತಾನೆ ಇರುತ್ತೆ, ಬಾಯಲ್ಲಿ ಇನ್ನೂ ಹಾಗೇ ಇರುತ್ತೆ. ಮತ್ತು ಆ ದೋಸೆ ಥಿಕ್ನೆಸ್ ಅಂತೂ ತೀರನೇ ಇದೆ, ದಪ್ಪನೇ ಬರುತ್ತೆ ದೋಸೆ. ಎಷ್ಟು ದಪ್ಪ ಬರುತ್ತೆ ದೋಸೆ ಕೂಡ. ನಿಮಗೆ 2 ಸತಿ ತುಪ್ಪ ಹಾಕಿರ್ತಾರೆ. ಸೊ ಅದೊಂದು ನಮಗೆ ತುಪ್ಪದ ಪ್ರಿಯರಿಗೆ, ಬೆಣ್ಣೆ ಪ್ರಿಯರಿಗೆ ಬಹಳ ಇಷ್ಟ ಆಗುತ್ತೆ. ಫಸ್ಟು ಬರೋಂಥದ್ದೇ ಆ ತುಪ್ಪದ ಘಮ ಮತ್ತು ಆ ಈರುಳ್ಳಿ ಕ್ರಂಚ್ ಇದೆಯಲ್ಲ, ಅದು ಸಿಕ್ಕಾಬಟ್ಟೆ ಸಿಗುತ್ತೆ. ಮತ್ತು ಆ ಈರುಳ್ಳಿ ಹಾಕಿರೋದ್ರಿಂದ ಆ ಸ್ವೀಟ್ನೆಸ್ಸು ನಿಮಗೆ ಜಾಸ್ತಿ ಬರೋಂಥದ್ದು. ಮತ್ತು ಗರಿಗರಿಯಾಗಿದೆ, ಅಂದರೆ ಇಟ್ಟು ಸೈಡ್ ಆಗಿರ್ಬೋದು ಮತ್ತು ಈ ಕಡೆ ಸೈಡ್ ಆಗಿರ್ಬೋದು, 2 ಸೈಡು ಸಿಕ್ಕಾಬಟ್ಟೆ ಗರಿಗರಿಯಾಗಿ ಸಿಗೋಂಥದ್ದು. ಅದು ಕೂಡ ನಿಮಗೆ ಬಹಳ ಇಷ್ಟ ಆಗುತ್ತೆ. ಕೊತ್ತಂಬರಿ ಸೊಪ್ಪು, ಆ ಕೊತ್ತಂಬರಿ ಸೊಪ್ಪಿನ ಘಮ ಲೈಟಾಗಿ ಸಿಗುತ್ತೆ, ಯಾಕಂದರೆ ತುಪ್ಪದಲ್ಲೇ ಕಳೆದೋಗಿರುತ್ತಲ್ಲ ದೋಸೆ. ಸೊ ಹಾಗಾಗಿ ನಿಮಗೆ ಆ ಕರಿಬೇವಿನ ಸೊಪ್ಪು ಹಾಗೂ ಕೊತ್ತಂಬರಿ ಘಮ ಸ್ವಲ್ಪ ಲೈಟಾಗಿ ಬರುತ್ತೆ ಅಷ್ಟೇ, ತುಪ್ಪದ ಘಮನೇ ನಿಮಗೆ ಜಾಸ್ತಿ ಬರೋಂಥದ್ದು. ನೆಕ್ಸ್ಟು ಚಟ್ನಿ ಜೊತೆ ಮಾಮೂಲಿ ಹುರ್ಗಡ್ಲೆ ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿನ ಬಳಸಿರ್ತಾರೆ. ಚಟ್ನಿ ಜೊತೆಗೆ ದೋಸೆ ಹಾಗೆ ಕೂಡ ಟ್ರೈ ಮಾಡ್ಬೋದು. ಚಟ್ನಿ ಜೊತೆ ತಿಂದಾಗ ಸ್ವಲ್ಪ ಅಡಿಷ್ನಲ್ ಆಗಿ ಉಪ್ಪು ಖಾರ ಎಲ್ಲ ಜಾಸ್ತಿನೇ ನಿಮಗೆ ಸಿಗುತ್ತೆ. ಆ ಚಟ್ನಿ ಖಾರನೇ ನಿಮಗೆ ಬಹಳ ಇಷ್ಟ ಆಗೋಂಥದ್ದು. ತುಪ್ಪದ ಘಮ ಸ್ವಲ್ಪ ಹೋಗಿಬಿಡುತ್ತೆ, ಆ ಚಟ್ನಿ ಖಾರ ಇರುತ್ತಲ್ಲ. ಸೊ ಹಾಗಾಗಿ ನೀವು ಹಾಗೆ ತಿಂದಾಗ ಆ ತುಪ್ಪದ ಘಮ ಜಾಸ್ತಿ ಸಿಗುತ್ತೆ, ಆ ಕ್ರಂಚಿ ಕೂಡ ನಿಮಗೆ ಜಾಸ್ತಿ ಫೀಲ್ ಅನಿಸುತ್ತೆ. ಚಟ್ನಿ ಜೊತೆ ತಿಂದಾಗ ಸ್ವಲ್ಪ ಖಾರ ಜಾಸ್ತಿ ಆಗಿಬಿಡುತ್ತೆ. ನೆಕ್ಸ್ಟು ಮುಂದಿನ ಭಾಗದಲ್ಲಿ ಟೊಮೊಟೊ ಚಟ್ನಿ ಜೊತೆ ಟೊಮೊಟೊ ಹಣ್ಣು, ಜೀರಿಗೆ ಮತ್ತು ಈರುಳ್ಳಿ ಎಲ್ಲ ಬಳಸಿ ಮಾಡೋಂಥದ್ದು. ಟೊಮೊಟೊ ಹಣ್ಣು ಮತ್ತು ಈರುಳ್ಳಿನ ಫಸ್ಟು ಫ್ರೈ ಮಾಡಿಕೊಂಡು ಪ್ರತಿಯೊಂದು, ಅಂದರೆ ಈವನ್ ಮೆಣಸು ಕೂಡ ಬಳಸ್ತಾರಂತೆ, ಕಂಪ್ಲೀಟಾಗಿ ಎಲ್ಲನೂ ಫ್ರೈ ಮಾಡಿ ಆಮೇಲೆ ಗ್ರೈಂಡ್ ಮಾಡಿ ಕೊಡೋಂಥದ್ದು. ಈ ಚಟ್ನಿ ಜೊತೆ ಸಖತ್ತಾಗಿದೆ. ಏನಕ್ಕೆ ಅಂದರೆ ಸ್ವಲ್ಪ ಹುಳಿಯಾಗಿ ಸಿಗುತ್ತೆ, ಖಾರ ಕಮ್ಮಿ ಇದೆ. ಕಾಯಿ ಚಟ್ನಿ ಅಂದಾಗ ಸ್ವಲ್ಪ ಖಾರ ಬರುತ್ತಲ್ಲ, ಸ್ವಲ್ಪ ಹಂಗಾಗಿ ಆ ದೋಸೆ ಆ ಫ್ಲೇವರು ನಿಮಗೆ ಸಿಗಲ್ಲ. ಈ ಟೊಮೊಟೊ ಚಟ್ನಿ ಅಂದಾಗ ಸ್ವಲ್ಪ ಹುಳಿ ಬರುತ್ತೆ, ಖಾರ ಅಂತೂ ಜಾಸ್ತಿ ಬರೋಲ್ಲ, ಸ್ವಲ್ಪ ಖಾರ ಬರುತ್ತೆ. ಸೊ ಹಾಗಾಗಿ ನಿಮಗೆ ಆ ದೋಸೆ ಘಮ ನಿಮಗೆ ಜಾಸ್ತಿ ಸಿಗುತ್ತೆ. ಪ್ರತಿ ಸಲ ನಾವು ಇಡ್ಲಿ ಮುಗಿದ್ಮೇಲೆ ಬೇರೆ ಐಟಮ್ಗೆ ಹೋಗ್ತಿದ್ವಿ. ನಾವು ಸ್ವಲ್ಪ ಉಲ್ಟಾ ಮಾಡಿದ್ವಿ. ಇವಾಗ ದೋಸೆ ಫಸ್ಟ್ ಟ್ರೈ ಮಾಡಿದ್ದು ಈರುಳ್ಳಿ ದೋಸೆ ಆದಮೇಲೆ ಇಡ್ಲಿನ ಬಿಡೋಕ್ಕಾಗತ್ತಾ? ನಾವೆಲ್ಲೇ ಹೋದರೂ ಇಡ್ಲಿನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಒಂದು ಇಡ್ಲಿ ತೊಗೊಂಡಿದ್ದೀವಿ, ತಟ್ಟೆ ಇಡ್ಲಿ ಜೊತೆಗೆ 2 ಥರ ಚಟ್ನಿ ಪ್ಲಸ್ ಒಂದು ಮಸಾಲೆ ವಡೆ ತೊಗೊಂಡಿದ್ದೀವಿ. ಉದ್ದಿನ ವಡೆನೂ ಸಿಗುತ್ತೆ, ಉದ್ದಿನ ವಡೆ ಬೇಕಾದ್ರೂ ನೀವು ತೊಗೋಬೋದು. ನಾವು ಮಸಾಲೆ ವಡೆ ತೊಗೊಂಡಿದ್ದೀವಿ. ರೈಸ್ ಬಾತ್ ಜೊತೆ ಮಸಾಲೆ ವಡೆ ಚೆನ್ನಾಗಿರುತ್ತೆ, ಬಟ್ ಆದರೆ ನಾವು ಇಡ್ಲಿ ಜೊತೆ ಟ್ರೈ ಮಾಡ್ತಾಯಿದ್ದೀವಿ. ಪ್ರತಿಯೊಂದಕ್ಕೂ ಸ್ಟೀಲ್ ಪ್ಲೇಟ್ ಮೇಲೆ ಬಾಳೆ ಎಲೆ ಹಾಕಿ ಕೊಡ್ತಾರೆ. ನನಗದು ಇಷ್ಟ ಆಯಿತು, ಚೆನ್ನಾಗಿದೆ. ಇಡ್ಲಿ ಮೃದುವಾಗಿದೆ. ಆವಾಗಲೇ ಟ್ರೈ ಮಾಡಿದ್ವಿ, ಖಾರ ಇತ್ತು ಚಟ್ನಿ. ಇರಲಿ, ಇಡ್ಲಿ ಜೊತೆಗೆ ಖಾರ ಸ್ವಲ್ಪ ಚಂದನೇ ಇರುತ್ತೆ. ಬಾಯಿಗೆ ಇಡ್ತಿದ್ದಂಗೆ ಕರಗೋಗುತ್ತೆ, ಅದು ಗೊತ್ತಿರೋಂಥದ್ದೇ. ಮತ್ತು ಇನ್ನು ಕಾಯಿ ಚಟ್ನಿ ಸ್ವಲ್ಪ ಖಾರ ಬರುತ್ತೆ, ಆ ಹಸಿರು ಮೆಣಸಿನ್ಕಾಯ್ದು. ನೀವು ಖಾರ ಬೇಡ ಜಾಸ್ತಿ ಅನಿಸಿದ್ರೆ ಟೊಮೊಟೊ ಚಟ್ನಿ ಜೊತೆ ಟ್ರೈ ಮಾಡ್ಬೋದು. ಮಸಾಲೆ ವಡೆ ಅಂತೂ ಅದ್ಭುತವಾಗಿ ಕಾಣಿಸ್ತಾ ಇದೆ. ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ ಲವಂಗ ಸ್ವಲ್ಪ ಬಳಸ್ತಾರೆ. ಕಡಲೆಬೇಳೆನೇ ಯಥೇಚ್ಛವಾಗಿ ಬಳಸುವಂಥದ್ದು. ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡುವುದೊಂದೇ ಬಾಕಿ. ಮಾಮೂಲಿ ಗೊತ್ತಲ್ಲ ನನಗೆ, ಕಡಲೆಬೇಳೆ ವಡೆ ಅಂದಾಗ ಸ್ವಲ್ಪ ಗಟ್ಟಿ ಬರೋದೆ, ಗರಿಗರಿಯಾಗಿರೋಂಥದ್ದು ಹೊರಗಡೆ ಲೇಯರು ಮತ್ತು ಒಳಗಡೆ ಅಷ್ಟೇ ಸಾಫ್ಟಾಗಿರೋಂಥದ್ದು. ಮತ್ತು ಸಬ್ಸಿಗೆ ಸೊಪ್ಪು ಬಳಸಿರ್ತಾರೆ, ಅದ್ರ ಘಮ ಸ್ವಲ್ಪ ಜಾಸ್ತಿ ಬರುತ್ತೆ. ಆ ಸ್ಮೋಕಿ ಫ್ಲೇವರು, ಅಂದರೆ ಈರುಳ್ಳಿ ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗಿರುತ್ತಲ್ಲ, ಆ ಈರುಳ್ಳಿ ಘಮನೇ ಒಂಥರ ಡಿಫ್ರೆಂಟಾಗಿ ಸಿಗುತ್ತೆ.
ಮತ್ತು ಕಡಲೆಬೇಳೆ ಆ್ಯಸ್ ಯೂಶ್ವಲ್ ಕಟಮ್ ಅಂತ ಸಿಗೋದೆ ಚೆನ್ನಾಗಿದೆ ಸೂಪರ್ ಭಾಳ ಇಷ್ಟ ಆಗುತ್ತೆ ಫಸ್ಟು ನಾವು ಟ್ರೈ ಮಾಡಿದ್ದು ಈರುಳ್ಳಿ ದೋಸೆನೂ ಸಕ್ಕತ್ತಾಯಿತು ಆ ತುಪ್ಪದ ಘಮನೇ ನಿಮಗೆ ಜಾಸ್ತಿ ಬರ್ತಾಯಿತ್ತು ಮತ್ತು ಆ ಈರುಳ್ಳಿ ಕ್ರಂಚಿ ಮತ್ತು ಆ ಸ್ವೀಟ್ನೆಸ್ಸು ಸಕ್ಕತ್ತಾಯಿತು ಚಟ್ನಿ ಜೊತೆನೂ ಚೆನ್ನಾಯಿತು ಇನ್ನು ನೆಕ್ಸ್ಟ್ ಬಂದರೆ ಇಡ್ಲಿ ಮತ್ತು ಮಸಾಲೆ ವಡೆ ಇಡ್ಲಿ ಅಂತೂ ಸಿಕ್ಕಾಪಟ್ಟೆ ಮೃದುವಾಗಿದೆ ಮಸಾಲೆ ವಡೆ ಕೂಡ ಬೊಂಬಡ ಇದೆ ನನಗಂತೂ ಬಹಳ ಇಷ್ಟ ಆಯಿತು ಓಕೆ ನಾನು ಇಷ್ಟು ಟ್ರೈ ಮಾಡಿದ್ದು ಇದನ್ನು ಬಿಟ್ಟು ರೈಸ್ ಬಾತ್ ಸಿಗುತ್ತೆ ದೋಸೆಲ್ಲೇ ಕೂಡ ತುಂಬ ವೆರೈಟಿ ದೋಸೆ ಇದೆ ಸೆಟ್ ದೋಸೆ ಮಸಾಲೆ ದೋಸೆ ಈ ಥರನೂ ಇದೆ ನೀವು ಈ ಕಡೆ ಬಂದಾಗ ಯಾವುದನ್ನು ಬೇಕಾದ್ರೂ ನೀವು ಟ್ರೈ ಮಾಡ್ಬೋದು ಸೂಪರ್ ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ